ಬೆಂಗಳೂರು ಗ್ರಾಮಾಂತರ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಲಗ್ಗೆರೆ ವಾರ್ಡ್ ರಮೇಶ್ ಗೌಡ ಅವರ ತಂಡ ಡಿ.ಕೆ. ಸುರೇಶ್ ಅವರ ಪರ ಮತಯಾಚನೆ. ಡಿ.ಕೆ. ಸುರೇಶ್ ಅಂದ್ರೇ ಡಿ.ಕೆ. ಸುರೇಶ್ ಎಲ್ಲಿರ್ತಾರೋ ಅಲ್ಲಿ ಹಬ್ಬದ ವಾತಾವರಣ ಇರೋದು ಸಾಮಾನ್ಯ. ಅದು ನಿಮಗೆ ಗೊತ್ತಿರೋ ಥರ ಮೀಡಿಯಾದಲ್ಲೆಲ್ಲ ಇದೆಯಲ್ಲ. ಈಗ ಆರ್ ನಗರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ನಿಮಗೆ ಗೊತ್ತಿರೋ ಹಾಗೆ ಹೈ ವೋಲ್ಟೇಜ್ ಕ್ಷೇತ್ರ. ಅದರಿಂದ ಇಲ್ಲಿ ಕಾಂಗ್ರೆಸ್ ಭರಾಟೆ ಜಾಸ್ತಿನೇ ಇದೆ ಸರ್. ಇದು ರಾಮನಗರ ಆ ಕಡೆ ಎಲ್ಲ ಸ್ವಲ್ಪ ಈಗ ಇದೆಲ್ಲ ಎಲೆಕ್ಷನ್ ಆದಮೇಲೆ ರಿಸಲ್ಟ್ ಬಂದಮೇಲೆ ತಾನೇ ಗೊತ್ತಾಗೋದು. ನೆಕ್ ಫೈಟ ಇಲ್ಲ ಸುರೇಶ ಗೆಲ್ತಾರ, ಅದೇನಿದ್ರು ಬಂಡೆನ ಹೃದಯವಂತನ ಅಂತ ಹೇಳ್ಬಿಟ್ಟು ಬಂಡೆನೇ ಹೃದಯವಂತನೇ ಅವರೆಲ್ಲ ಎ ಸಿ ರೂಮಲ್ಲಿ ಕೆಲಸ ಮಾಡೋರು. ಇದು ಬಂಡೆ ಬಿಸಿಲಲ್ಲಿರೋದು. ಅದು ನಿಮ್ಗೆ ಗೊತ್ತಿರೋದು. ಕಾದಿರೋ ಬಂಡೆ ಏನೂ ಮಾಡೋಕ್ಕಾಗಲ್ಲ. ರಾಜರಾಜೇಶ್ವರಿ ನಗರ ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ ಇಡೀ 8 ಕ್ಷೇತ್ರದಲ್ಲಿ ಸುರೇಶ್ ಅವರು ಲೀಡ್ ಆಗಿ ಬರ್ತಾರೆ ಅಂತ ನಮ್ಮ ಕಾಂಗ್ರೆಸ್ನವರು ಭರವಸೆ ಇದೆ. ಕೆಲವು ಜನ ಹೇಳ್ತಾರೆ ಸುರೇಶ್ ಅಣ್ಣ ಒಳ್ಳೆ ಕೆಲಸ ಮಾಡಿದ್ದಾರೆ 24/7 ಅಲ್ಲ. ನೀವೇ ಹೇಳಿರೋ ಥರ ಇದೆಲ್ಲ ಸತ್ಯನೇ. ನೀವೇ ಹೇಳ್ಬಿಟ್ಮೇಲೆ ಉತ್ತರ ನೀವೇ ಕೊಟ್ಬಿಟ್ಮೇಲೆ ಪ್ರಶ್ನೆ ನಾವೇನು ಮಾಡೋದು? ಈಗ ನೀವೇ ಹೇಳಿರೋ ಥರ ಅವರು ಎ ಸಿ ರೂಮಲ್ಲಿ ಕೂತಿದ್ದಾರೆ. ಇವರು ಬೂತ್ ಮಟ್ಟದಿಂದ ಇಲ್ಲಿವರೆಗೂ ಈಗ ಸಾಮಾನ್ಯ ಕಾರ್ಯಕರ್ತರಿಗೆ ಸುರೇಶ್ ಅಣ್ಣ ಯಾರು ಅಂತ ಇರ್ಬೋದು. ಅಕಸ್ಮಾತ್ ಸುರೇಶ್ ಅಣ್ಣನ ಮೀಟ್ ಮಾಡಬೇಕು ಅಂತ ಹೇಳಿದ್ರೆ ಜನರಲ್ಲಾಗಿ ಅವ್ರ ನಂಬರ್ ಸಿಗುತ್ತೆ. ಇಡೀ 28 ಕ್ಷೇತ್ರದಲ್ಲಿ 28 MP ಯಾರ ನಂಬರ್ ಯಾಕೆ ಕಾರ್ಯಕರ್ತರ ಹತ್ರ ಇದೆ. ಈಗ ನೀವು ನಮ್ಮನ್ನು ಒಂದು 20 ಜನ ಕಾರ್ಯಕರ್ತರನ್ನ ಇದನ್ನು ಮಾಡಿ MP ಸುರೇಶ್ ಅವ್ರ ನಂಬರ್ ಕೊಡ್ತಾರೆ. ಅದೇ ನೀವು ಬೇರೆಯವ್ರ ನಂಬರ್ ಕೇಳಿ 28 ಅಲ್ಲ 500 ಜನನ ಕೇಳಿ ಒಂದು ನಂಬರ್ ಕಲೆಕ್ಟ್ ಆಗಲ್ಲ. ಅದರಿಂದ ಬೂತ್ ಮಟ್ಟದಲ್ಲಿ ಒಬ್ಬ ಸಾಮಾನ್ಯ ನಗರಸಭೆಯಿಂದ ಹಿಡಿದು ಬರೀ ಜನಪ್ರತಿನಿಧಿಯಾಗಿ ಇವತ್ತು MP ವರೆಗೂ 3 ಸಲ ಆಯ್ಕೆ ಆಗಿದ್ದಾರೆ. ಇದು 4ನೇ ಬಾರಿನೂ ಆಯ್ಕೆ ಆಗ್ತಾರೆ ಖಂಡಿತ. ಲೀಡಿಂಗು 1.5 ಲಕ್ಷ ಮೇಲೆ ಅಂತ ನಾವು ಅಂದಾಜು ಇಟ್ಕೊಂಡಿದ್ದೀವಿ. ಅದ್ರ ಮೇಲೆ ಬರೋದ್ರಲ್ಲಿ ಅನುಮಾನನೇ ಇಲ್ಲ. BJPಯವರು ಮೋದಿ ಸಿಂಪತಿ ಅಂತ ಹೇಳಿದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 5 ಗ್ಯಾರಂಟಿ ಕಾಂಗ್ರೆಸ್ ಅವರು ಅನುಷ್ಠಾನಗೊಳಿಸಿದ್ದಾರೆ. ಅದರಲ್ಲಿ ಇವಾಗ ಕೇಂದ್ರದವರು 5 ಗ್ಯಾರಂಟಿ ಬಿಟ್ಟಿದ್ದಾರೆ. 1 ಲಕ್ಷ ಮನೆ ಇದಕ್ಕೆ. ಈಗ ನರೇಗಾ ಇರ್ಬೋದು, ಯಾವುದಿರ್ಬೋದು, ನಮ್ಮ MP ಅವರು ಅವ್ರಿಗೆ ಬಂದಿರೋಂಥ ಫಂಡು ಸದುಪಯೋಗಿ 28 MP ಉಪಯೋಗಿಸ್ಕೊಂಡಿರೋದು ಅಂದರೆ ಅವರೊಬ್ಬರೇನೆ. ನಿಮ್ಗೆ ಗೊತ್ತಿರೋ ಹಾಗೆ ಗೊತ್ತಿದೆ. ಅದರಿಂದ ಇವಾಗ ಸುರೇಶ್ ಅವ್ರನ್ನ ಗೆಲ್ಲಿಸ್ತೀರಾ, ಅವ್ರು ಏನು ಗೊತ್ತಿಲ್ಲ. ಅವ್ರಿಗಿನ್ನೂ ಸ್ವಲ್ಪ ಅನುಭವ ಆಗಲಿ, ನೆಕ್ಸ್ಟು ನೋಡೋಣ. ಇನ್ನೂ 5 ವರ್ಷ ಅನುಭವ ಆಗಬೇಕು ರಾಜಕೀಯಕ್ಕೆ. ಈಗ ಬರೀ ಶಸ್ತ್ರಚಿಕಿತ್ಸೆ ಮಾಡಿ ಬಂದಿದ್ದಾರೆ. ಈಗ ಅವರು ಈ ರಾಜಕೀಯದಲ್ಲೂ ನೋಡಬೇಕಲ್ಲ. ಈಗ ಅವ್ರ ಫ್ಯಾಮಿಲಿ ಏನೇ ಇರ್ಬೋದು, ಅವ್ರಿಗೆ ಅನುಭವ ಇಲ್ವಲ್ಲ. ಜನಗಳ ನಾಡಿ ಮಿಡಿತ ಗೊತ್ತಿರೋದು ಸುರೇಶ್ ಒಬ್ರಿಗೆ ಹೊರತು ನಮ್ಮ ಡಾಕ್ಟರ್ ಮಂಜುನಾಥ್ ಅವ್ರು ಏನಿದ್ರು ರೋಗಿಗಳ ನಾಡಿ ಮಿಡಿತ ಗೊತ್ತು. ಏನಾಗಿದೆ, ಏನು ಕಾಯಿಲೆ ಬಂದಿದೆ ಅಂತ ಹೇಳ್ಬಿಟ್ಟು. ಹೌದು, ಖಂಡಿತ. ಇವಾಗ ನಾನು ಹೇಳ್ದಲ್ಲ ಅವಾಗೇನೆ, ಸಾಮಾನ್ಯ ಕಾರ್ಯಕರ್ತೃತ್ವದಿಂದ ಹಿಡಿದು ದೊಡ್ಡದು ಇನ್ಕ್ಲೂಡಿಂಗ್ ಮೋದಿಯವ್ರಿಗೂ ಅಲ್ಲಿವರೆಗೂ ಅವ್ರದ್ದು ಹೆಸರು ಎಲ್ಲ ಗೊತ್ತಿದೆ. ಆದರೆ ಡಾಕ್ಟರ್ ಮಂಜುನಾಥ್ ನಾವೇ ಸುಮಾರು ಹೆಚ್ಚು ಕಮ್ಮಿ ಒಂದು 25 ವರ್ಷದಿಂದ ಸರ್, ಮೊದಲೇ ಕಾಂಗ್ರೆಸ್ ಪಕ್ಷ ಅಂದರೆ ಬಡವ್ರ ಪಕ್ಷ. ಈಗ ಬಡವ್ರಿಗೆ 5 ಗ್ಯಾರಂಟಿ ಕೊಟ್ಟೋದ್ರಿಂದ ತುಂಬ ಬಡವ್ರಿಗೆ ನಾವು ಹೋದ ಮನೇಲೆಲ್ಲ ಅವರೇ ಮಾತಾಡ್ತಾರೆ. ಹೂವು ಕಟ್ಟೋರು ಇರ್ಬೋದು, ಮತ್ತು ಮಾರ್ಕೆಟ್ಗೆ ಹೋಗೋರು ಇರ್ಬೋದು, ಮತ್ತು ಬೀದಿ ವ್ಯಾಪಾರದವರು, ತರಕಾರಿ ವ್ಯಾಪಾರದವರು ಎಲ್ಲರ ಬಾಯಲ್ಲೂ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಬಿಟ್ಟರೆ ಬೇರೆ ಯಾರು ಹಾಕಲ್ಲ ಅಂತ ನಮಗೆ ಹೇಳ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ ನೀವೇನು ಕ್ಯಾನ್ವಸೇ ಮಾಡಬೇಡಿ ಅಂತ ಹೇಳ್ತಾರೆ. ಆದರೆ ಮೇಲ್ವರ್ಗದವ್ರು ಏನೋ ಗೊತ್ತಿಲ್ಲ, ಈ ಬಡವ್ರಿಗಾಗಿರುವಂಥ ಅನುಕೂಲ ಈ ಯಾವ ಸರ್ಕಾರನೂ ಮಾಡಿಲ್ಲ ಸರ್. ಕಾಂಗ್ರೆಸ್ ಪಕ್ಷನೇ. ಅವಾಗ ಇಂದಿರಾ ಗಾಂಧಿ ಇದ್ದರು, ಅವಾಗೂ ಕೂಡ ಬಡವ್ರಿಗೆ ಜೋಳ ಕೊಟ್ಟು ಕಾಪಾಡಿದಂಥ ದೇವತೆ ಇಂದಿರಾ ಗಾಂಧಿ ಮೇಡಮು. ಆ ಇಂದಿರಾ ಗಾಂಧಿ ಮೇಡಮ್ ಸಾಲಲ್ಲೇ ಇವಾಗ ನಮ್ಮ ಡಿ.ಕೆ. ಶಿವಕುಮಾರಣ್ಣ ಮತ್ತು ಸಿದ್ದರಾಮಯ್ಯನವರು ಅವ್ರು ನಡೆದಂಥ ದಾರಿಲೇ ಇವರು ಕೂಡ ನಡೀತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಬಡವ್ರ ಪಕ್ಷ ಯಾವತ್ತಿದ್ರೂ ಪಕ್ಷ. ಮತ್ತು ಡಿ.ಕೆ. ಶಿವಕುಮಾರ್ ಸರ್ ಯಾಕೆ ಗೆಲ್ತಾರೆ ಅಂದರೆ 28 ಸಂಸದರಲ್ಲಿ ಡಿ.ಕೆ. ಸುರೇಶ್ ಅಣ್ಣ 28 ಕ್ಷೇತ್ರದಲ್ಲಿ ಇವರೊಬ್ಬರೇ ಕನ್ನಡದ ಜನಗಳಿಗೆಲ್ಲ ತಿಳಿಸಿ ಹೇಳ್ತಾ ಇದ್ದೀವಿ. ಇಷ್ಟೊಂದೆಲ್ಲ ಪ್ರಾಫಿಟ್ ಕೊಟ್ಟಿದ್ದಾರೆ. ಕರೆಂಟ್ ಬಿಲ್ ಫ್ರೀ, ಮತ್ತು ನೀರು ಬಿಲ್ಲು ಸ್ವಲ್ಪ ಜಾಸ್ತಿ ಕೊಡ್ತಿದ್ದಾರೆ. ನೆಕ್ಸ್ಟು ನೀರು ರೋಡ್ಗೆಲ್ಲ ನೀರು ಕೊಡ್ತೀವಿ ಅಂತ ಹೇಳಿದ್ದಾರೆ ಸುರೇಶ್ ಅಣ್ಣವರು. ನಾವು ಸುರೇಶ್ ಅಣ್ಣವ್ರನ್ನ ಗೆಲ್ಲಿಸೋದಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀವಿ. ಎಲ್ಲರಿಗೂ ಹೇಳ್ತಿದ್ದೀವಿ. ಗ್ಯಾರಂಟಿ ಕಾರ್ಡ್ ಕೊಡ್ತಾ ಇದ್ದೀವಿ. ಮುಂದಕ್ಕೆ ತುಂಬ ಉಪಯೋಗ ಆಗುತ್ತೆ ಸುರೇಶ್ ಅಣ್ಣವ್ರು ಗೆದ್ದರೆ ಅಂತ ಕೂಡ ಹೇಳ್ತಾ ಇದ್ದೀವಿ. ನಾವು ಎಲ್ಲ ಕಡೆ ಸುಮಾರು ಕಡೆ ಇದೆ ಸುರೇಶ್ ಅಣ್ಣ ಗೆಲ್ಲಬೇಕಂತ ಇದೆ. ಇಷ್ಟು ಜನ ಕೆಲಸಕ್ಕೆ ಹೋಗೋ ಮಹಿಳೆಯರಿಗೆ ಬಸ್ಸಿನ ಉಪಯೋಗ 2,000 ರೂಪಾಯಿ ಅಂದರೆ ಅವ್ರಿಗೇನೋ ಸಿಕ್ಕದಂಗೆ ಆಗಿದೆ. ಇವಾಗ ಗೃಹಿಣಿಯರಿಗೆ, ಮಕ್ಕಳು ಎಜುಕೇಷನ್ನು ಡಿಪ್ಲೊಮಾ ಮಾಡಿರೋರಿಗೆ ಅವ್ರಿಗೆ 1,500ದಿಂದ 3,000 ಅವ್ರ ಖರ್ಚಿಗೆ ಸಿಗ್ತಾ ಇದೆ.
ಕರೆಂಟ್ ಬಿಲ್ ಎಷ್ಟೋ ಜನ ಕರೆಂಟ್ ಬಿಲ್ ಕಿತ್ತೋಕೊಂಡು ಹೋಗೋ ಪರಿಸ್ಥಿತಿಲಿ ಇದ್ದರು, ಅವ್ರಿಗೆಲ್ಲ ಉಚಿತವಾಗಿ ಕರೆಂಟ್ ಸಿಗ್ತಿದೆ, ಅನ್ನಭಾಗ್ಯ ಸಿಕ್ಕಿದೆ. ಇದಕ್ಕಿಂತ ಇನ್ನೇನು ಬೇಕು ಸರ್? ಯಾವ ಸರ್ಕಾರನೂ ಈ ಥರ ಮಾಡಿರಲಿಲ್ಲ. ಬೇರೆ ಕಡೆ ಎಲ್ಲೋದ್ರೂ ನಾವು ಹೇಳೋದಕ್ಕಿಂತ ಮೊದಲು ನಮಗೆ ಅನ್ನ ಕೊಟ್ಟಿದೆ, ನೀರು ಕೊಟ್ಟಿದೆ, ಎಲ್ಲ ಮಾಡಿದೆ ಸರ್ಕಾರ. ನಾವು ಅವ್ರಿಗಲ್ಲದೆ ಬೇರೆ ಯಾರಿಗೂ ಹಾಕಲ್ಲ ಅಂತಾರೆ.